ಆಗೋದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂತ ನೀನೇ ಹೇಳ್ಕೊಟ್ಟಿದ್ಯಲ್ಲಪ್ಪ. ಇಷ್ಟು ಒಳ್ಳೆ ಪಾಠ ಹೇಳ್ಕೊಟ್ಟು ನೀವೇ ನೊಂದ್ಕೋತಿದ್ದೀರಲ್ಲ ಅಪ್ಪಾಜಿ. ನೋಡಿ, ಅಪ್ಪ ಅಮ್ಮರಾಗಿ ನೀವಿದ್ದೀರಾ, ಒಳ್ಳೆ ಸ್ನೇಹಿತೆಯಾಗಿ ಅಕ್ಕನಾಗಿ ನಾನಿದ್ದೀನಿ. ನೀವು ಕಲಿಸಿರೋ ಒಳ್ಳೆತನನೇ ಅವಳಲ್ಲಿರೋದು. ಅವಳು ಒಳ್ಳೆತನ ಅವಳನ್ನೇ ಕಾಯುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ಹಾಗೆ ಆಗ್ಲಮ್ಮ, ಅದೇ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಜೋಪಾನ. ಹೋಗ್ತಾ ಅದನ್ನ ತಗೊಂಡೇ ಹೋಗ್ಬೇಕು. ಸರಿ ಅಂದ್ರ ನಾವೇನು ಬರ್ತೀವಿ. ಲೀಲಾ, ಅಕ್ಕ ಹೇಳ್ದಂಗೆ ಕೇಳಮ್ಮ. ಬರ್ತೀವಮ್ಮ ಲೀಲಾ. ಮದ್ವೆ ಆಗಿರೋ ಹೆಣ್ಣಿಗೆ ಇನ್ನೊಂದು ಮದ್ವೆ ಮಾಡೋದಕ್ಕೆ ಹೊರಟಿದ್ಯಾ? ಲೀಲಾ ಗಂಡ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ನೀವೇ ಕರ್ಕೊಂಡು ಬರಬೇಕು. ಸರ್ ಸರ್ ಹಾಂ ಶೂರ್. ಬರೋಕ್ಕೆ ಹೇಳಿದ್ರಲ್ಲ ಸರ್, ಅದಕ್ಕೆ ಬಂದೆ. ಹೇಳಿ ಸರ್. ಹಾಂ, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟಿಗೆ ನಾನು ನ್ಯೂಯಾರ್ಕಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೆಲಸಗಳೆಲ್ಲ ಪ್ರೇಮ್ ಪ್ರಮೋದ್ಗೆ ಹೇಳಿದ್ದೀನಿ, ಅವ್ರು ನೋಡ್ಕೋತಾರೆ. ಅವ್ರಿಗೇನು ಬೇಕೋ ಅದನ್ನು ಅಸೆಸ್ ಮಾಡು. ಆ್ಯಂಡ್ ವಿಶಾಲ್ ಹತ್ರ ಚೆಕ್ ಮಾಡು, ನನ್ನ ಫಾರಿನ್ ಸ್ಕೆಡ್ಯೂಲ್ದೆಲ್ಲ ಏನಿದೆ ಅದೆಲ್ಲ ಅರೇಂಜ್ಮೆಂಟ್ ಮಾಡು. ಓಕೆ ಓಕೆ ಸರ್, ಎಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಗುಡ್. ಸರ್, ನೀವು ಯಾವಾಗ ಹೊರಡ್ತೀರಂತ ಹೇಳಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೋದು. ನಾಳೆ ಸಂಜೆ ಹೊರಡಬೇಕು. ಓಕೆ ಸರ್, ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತೀನಿ. ವಿಶ್ವರೂಪ್, ಅಲ್ಲಿ ಪ್ರೆಸೆಂಟೇಷನ್ ಫೈಲ್ಸ್ ಎಲ್ಲ ಇನ್ನೊಂದ್ಸರಿ ಚೆಕ್ ಮಾಡು. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದರಿಂದ ನಮ್ಮ ಕಂಪ್ನಿಗೆ ಹೊಸ ತಿರುವು ಸಿಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ನನಗೆ ಯಾವ ಮಿಸ್ಟೇಕ್ಸು ಆಗಬಾರ್ದು. ಎಲ್ಲ ವ್ಯವಸ್ಥೆ. ಓಕೆ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಮಮ ಉಪಾತ್ತ ಸಮಸ್ತ ಧೃತಕ್ಷೈದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪೂಜಾಕ್ಯಂ ಹೋಮಾಕ್ಯಂ ಕರ್ಮ ಕರಿಷ್ಯೇ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೂರೋಗಿನಾಂ ನಿಧಿಯೇ ಸರ್ವವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ. ನೋಡಿಮ್ಮ, ಈ ಪೂಜೆ ಬಹಳ ವಿಶೇಷವಾದದ್ದು. ಕಳೆದೋಗಿರೋ ಗಂಡ ಎಲ್ಲಿದ್ರೂ ಅವನ ಮನೆಗೆ ಬರ್ತಾನೆ. ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಪ್ರಪಂಚದ ಯಾವುದು ಮೂಲೆಯಲ್ಲಿದ್ದರೂ ಕೂಡ ಈ ಪೂಜೆ ಮುಗಿಯೋಳಗೆ ಅವನ ಮನೆಗೆ ಬಂದೇ ಬರ್ತಾನೆ. ಇದು ನಾನು ಕೊಟ್ಟಿರೋ ಮಾತು ಅಂತ ಅವ್ರು ಹೇಳ್ತಾ ಇದ್ರು. ಪುರೋಹಿತ್ರೆ, ನೀವು ಹೇಳ್ತಿರೋದು ಕೇಳಿದ್ರೆ ಭಕ್ತಿಯಿಂದ ಮೈ ಜುಮ್ಮೆನ್ನೆತ್ತೆ. ಈ ಜಗತ್ತಿನಲ್ಲಿ ಪೂಜೆಗಿಂತ ದೊಡ್ಡದು ಯಾವುದಮ್ಮ ಇದೆ? ಎಲ್ಲ ಒಳ್ಳೇದಾಗ್ಲಿ. ಯಾರಿಗಾಗಿ ಈ ಪೂಜೆ ಮಾಡಿಸ್ತಾ ಇದ್ದೀರಾ? ಲೀಲಾ ಗಂಡಂಗೋಸ್ಕರ. ಆಗ್ಲಮ್ಮ, ಎಲ್ಲ ದೈವ ಇಚ್ಛೆ. ಎಲ್ಲ ಸಂದರ್ಭಕ್ಕೂ ನಾವೇ ಕಾರಣ ಅಂತ ಅನ್ಕೋತೀವಿ. ಆದರೆ ಆ ಸೂತ್ರಧಾರ ಮೇಲಿದಾನಲ್ಲ, ಅವನು ನಮ್ಮನ್ನು ಆಡಿಸ್ತಾ ಇದ್ದಾನೆ. ಅವನು ಹೆಂಗೆ ಆಡಿಸ್ತಾನೋ ನಾವು ಹಂಗೆ ಆಡಬೇಕು. ಆ ಭಗವಂತ ಆದವನು ಎಲ್ಲನೂ ಬರೆದಿಟ್ಬಿಟ್ಟಿದ್ದಾನೆ. ಆದರೆ ಅದು ಅವನಿಗೆ ಮಾತ್ರ ಗೊತ್ತು. ಅದು ಹೇಗೆ ಬರೆದಿದ್ದಾನೋ ಹಾಗೆ ಆಗತ್ತಮ್ಮ. ಆಗಲಿ, ನಾನಿವಾಗ ಪೂಜೆ ಶುರು ಮಾಡಿಸ್ತೀನಿ. ಓಂ ಆದಿತ್ಯಾಯ ವಿದ್ಮಹೇ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಏನ್ರ ಏನಿದು? ಮನೇಲಿ ಪೂಜೆ ಇರೋ ವಿಷಯ ನಂಗೆ ಹೇಳೇ ಇರಲಿಲ್ಲ. ಅದನ್ನ ನಾನು ಹೇಳ್ತೀನಿ ಅಭಿ.
ಆ್ಯಕ್ಚುಲಿ ಲೀಲಾ ಗಂಡನ ಹುಡ್ಕೋ ಜವಾಬ್ದಾರಿ ನೀವು ತೊಗೊಂಡಿದ್ದೀರಾ. ಅದಕ್ಕೆ ಯಾವ ಚಾನ್ಸು ಬಿಡೋದು ಬೇಡ ಅಂತ ಲೀಲಾ ಗಂಡ ಬೇಗ ವಾಪಸ್ ಬರಲಿ ಅಂತ ಈ ಪೂಜೆ ಮಾಡಿಸ್ತಾ ಇದ್ದೀನಿ. ಅದು ಅಲ್ಲದೆ ಇದು ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಪೂಜೆ ಅಂತ ನಿಮ್ಗೆ ಹೇಳಲಿಲ್ಲ. ಅದು ಅಲ್ಲದೆ ನೀವು ಅಬ್ರಾಡ್ಗೆ ಹೊರಡೋ ಬ್ಯುಸಿಲಿದ್ರಲ್ಲ, ಸೊ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಲಿಲ್ಲ ಅಷ್ಟೇ. ರಾಮ್, ಇಷ್ಟು ಬೇಗ ಹೊರಟ್ಬಿಟ್ಟೇನೋ? ಹ್ಞೂ ಬಿಸ್ನೆಸ್ ಎಮರ್ಜೆನ್ಸಿ, ಹೋಗಲೇಬೇಕು. ಒಂದೆರಡು ದಿನ ಅಷ್ಟೇ, ವಾಪಸ್ ಬಂದ್ಬಿಡ್ತೀನಿ. ರಾಮ್, ಹುಷಾರೋ? ಹೋದ್ಮೇಲೆ ಒಂದು ಫೋನ್ ಮಾಡಿ ಅಭಿ. ಶೋರ್, ಬರ್ತೀನಿ. ವಿಶ್ವರೂಪ್, ಅಕ್ಕ, ಅಂತರ ಅತ್ತೆ ನೋಡಿದ್ರೆ ಲೀಲನ್ ಗಂಡ ಬರ್ಲಿ ಅಂತ ಪೂಜೆ ಮಾಡಿಸ್ತಿದ್ದಾರೆ. ಪುರೋಹಿತರು ನೋಡಿದ್ರೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಪೂಜೆ ಮುಗಿಯೋದ್ರೊಳಗಡೆಗೆ ಗಂಡ ಬಂದೇ ಬರ್ತಾನೆ ಅಂತ ಹೇಳ್ತಿದ್ದಾರೆ. ನಂಗೆ ತುಂಬಾ ಭಯ ಆಗ್ತದೆ ಅಕ್ಕ. ಭಯ ಯಾಕೆ ಪಡ್ತಿದ್ಯಾ ಸರು? ಇದ್ರಲ್ಲಿ ಟೆನ್ಷನ್ ಆಗುವಂತ ವಿಷಯ ಏನಿದೆ ಹೇಳು? ಅಕ್ಕ, ಲೀಲನ್ ಗಂಡ ಏಜೆ. ಪೂಜೆ ಮುಗಿಯೋದ್ರೊಳಗಡೆ ಏಜೆ ವಾಪಸ್ ಬಂದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಅದನ್ನ ಏಜೆ ಬಂದಾಗ ಯೋಚನೆ ಮಾಡ್ಬೇಕು. ನೀನ್ ಇಷ್ಟು ಬೇಗ ಇದನ್ನೆಲ್ಲ ಯೋಚನೆ ಮಾಡಿ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಂಗೆ ಯಾಕೋ ಏಜೆ ಬಂದ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಗೆ ಹೇಳ್ತೀರಾ ಅಕ್ಕ? ನೋಡು ಸರು, ಪುರೋಹಿತರು ಹೇಳಿರೋ ಮಾತಿನ ಮೇಲೆ ನನಗಂತೂ ಖಂಡಿತ ನಂಬಿಕೆ ಇಲ್ಲ. ಅವರು ಅಜ್ಜಿಗೆ ಸಮಾಧಾನ ಆಗ್ಲಿ ಅಂತನೋ ಅಥವಾ ಅಂತರಾತ್ತೆ ಒತ್ತಾಯಕ್ಕೋ ಒಳ್ಳೇದಾಗುತ್ತೆ ಅಂತ ಹೇಳಿರ್ತಾರೆ. ಅವ್ರು ಹೇಳಿರೋ ಪ್ರಕಾರ ಏಜೆ ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಏಜೆ ಹೋಗ್ತಾ ಇರೋದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ಗೆ. ವರ್ಷದಲ್ಲಿ ಯಾವುದೇ ಪ್ರೋಗ್ರಾಮ್ನ ಮಿಸ್ ಮಾಡಿದ್ರು ಇದನ್ ಮಾತ್ರ ಅವರು ಖಂಡಿತ ಮಿಸ್ ಮಾಡಲ್ಲ, ಹೋಗೇ ಹೋಗ್ತಾರೆ. ಏಜೇನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅವ್ರು ವಾಪಸ್ ಬರೋ ಮಾತೇ ಇಲ್ಲ. ನನ್ನ ಪ್ರಕಾರ ಏಜೆ ಈಗಾಗಲೇ ಮಲೇಷ್ಯಾ ಫ್ಲೈಟ್ ಹತ್ತಿ ಆಕಾಶದಲ್ಲಿ ಹಾರ್ತಾ ಇರ್ತಾರೆ. ಇನ್ನವ್ರು ಬರೋದು 2 ದಿನ ಆದ್ಮೇಲೆ. ಸೊ ಪೂಜೆ ಬರೀ ಪೂಜೆಯಾಗಿಯೇ ಉಳ್ಕೊಳ್ಳುತ್ತೆ ಹೊರತು ಫಲ ಮಾತ್ರ ಲೀಲಾ ಖಂಡಿತ ಸಿಗಲ್ಲ. ಲೀಲಾ ಏಜೇನ ಗಂಡ ಅಂತ ಅನ್ಕೊಂಡಿರ್ಬೋದು, ಆದ್ರೆ ವಿಧಿ ಪ್ರಕಾರ ಏಜೆ ಅಂತರ ಅತ್ತೆಗೆ ಮಾತ್ರ ಗಂಡ. ಲೀಲಾಗೆ ಏಜೆನ ಗಂಡನ ಪಡೆಯೋದಕ್ಕೆ ಯಾವುದೇ ಅರ್ಹತೆನ ಪಡ್ಕೊಂಡು ಬಂದಿಲ್ಲ. ನಿನ್ ಪ್ರಕಾರ ಏಜೆನೇ ಲೀಲಾ ಗಂಡ ಅನ್ನೋದಾದ್ರೆ ಈ ಪೂಜೆ ಮುಗಿಯೋಷ್ಟರಲ್ಲಿ ಏಜೆ ವಾಪಸ್ ಬರಬೇಕು. ಗಂಡನೇ ಅಲ್ಲ ಅಂದ್ಮೇಲೆ ಹೇಗ್ ವಾಪಸ್ ಬರ್ತಾರೆ? ದುರ್ಗಾ, ಸರು, ಪೂಜೆಗೆ ಹೊತ್ತಾಯ್ತು, ಬನ್ನಿ. ಹಾ ಅತ್ತೆ, ಬರ್ತೀವಿ. ಅತ್ತೆ ಪೂಜೆಗೆ ಕರೀತಾ ಇದ್ದಾರೆ, ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ, ಬಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕೈಡಿಯಮ್ಮ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ವಾಹ. ಮಹಾಗಣಪತಯ ಇದನ್ನಮಮಾಹಕಮ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದಿತಕರಾಯ ಧೀಮಹಿ. ಹೋಮ ಎಲ್ಲ ಆಯ್ತಮ್ಮ, ಇವಾಗ ಪೂರ್ಣಾಹುತಿ ಮಾಡ್ಬೋದಾ? ತಗೋಮ್ಮ, ಇದನ್ನೆಲ್ಲರ ಕೈಲೂ ಮುಟ್ಟಿಸ್ಕೊಂಡ್ಬಿಡು.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೀದಸಾದನಂ. ಯಾ ಎಲ್ಲರೂ ನಿಂತ್ಕೊಳ್ಳಿ. ಯಾ ಫಲಿನೀರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣಿ. ಪೂರ್ಣಾವತಿ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿಮ್ಮ. ಹೇಳಮ್ಮ. ಋಣ ನೋಡಿಮ್ಮ, ಇವ್ರ ಗಂಡ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನೀವೆಲ್ಲ ಹಾರೈಸಿಮ್ಮ. ಎಲ್ಲ ಹಾಳಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ. ಲೀಲಾ, ನೀನ್ ಯಾವುದೇ ಕಾರಣಕ್ಕೂ ಏಜೆ ಜೊತೆ ಸಂಸಾರ ಮಾಡ್ಕೂಡ್ದು. ಇದೇ ನಾನ್ ನಿನಗ್ ಮಾಡ್ತಾ ಇರೋ ಹಾರೈಕೆ. ದೇವ್ರೆ, ನೀನ್ ಇರೋದೇ ನಿಜ ಆದ್ರೆ ಲೀಲಾತೆಗೆ ಏಜೆನೆ ಸಿಗ್ಬೇಕು, ರಾಮ್ಲೀಲಾ ಜೋಡಿನೇ ಒಂದಾಗ್ಬೇಕು. ಪೂಜೆ ಇಲ್ಲಿಗೆ ಸಮಾಪ್ತಿ ಆಯ್ತು. ಒಳ್ಳೇದಪ್ಪ, ಆ ಭಗವಂತ ಕಂಡ್ಬಿಟ್ರೆ ಅಷ್ಟೇ ಸಾಕು. ನೋಡಿಮ್ಮ, ಈಕೆ ಮಾಡಿರೋ ಪೂಜೆ ಶ್ರದ್ಧೆ ನಿಷ್ಠೆಯಿಂದ ಆಗಿದ್ರೆ ಎಲ್ಲಿದ್ರು ಇವ್ರ ಗಂಡ ಅಲ್ಲ ತಾಯಿ. ಗಂಡ ಹೆಂಡತಿ ಹೇಗ್ ಬಾಳ್ತಾರೋ ಹಾಗ್ ಬಾಳ್ತಾರೆ. ಮಾತಾಡದೇ ಇದ್ದವರು ಮಾತಾಡ್ತಾರೆ, ದೂರ ಇದ್ದವರು ಹತ್ರ ಆಗ್ತಾರೆ. ಇಬ್ರು ಅನ್ಯೋನ್ಯವಾಗಿ ಬಾಳ್ತಾರೆ. ಒಟ್ನಲ್ಲಿ ಪ್ರಾಮಾಣಿಕವಾಗಿ ಗಂಡ ಹೆಂಡತಿ ಹೇಗಿರ್ತಾರೋ ಹಾಗೆ ಹೊಸದಾಗಿ ಶುರು ಆಗುತ್ತೆ. ಇದು ಸುಳ್ಳಲ್ಲ ತಾಯಿ, ಸತ್ಯವಾಗಿ ನಿಜವಾದ ಮಾತು. ಗಂಡ ಬಂದ್ಬಿಡ್ತಾನಂತೆ. ಏನ್ ಡೋಂಗಿನೋ ಇವರು. ಅಬ್ರಾಡ್ಗೆ ಹೋಗಿರೋ ಏಜೆ ಫ್ಲೈಟ್ನ ಅರ್ಧ ದಾರಿನಲ್ಲಿ ನಿಲ್ಸಿ ಅಲ್ಲಿಂದ ಇಳಿದು ಮನೆಗೆ ವಾಪಸ್ ಬಂದ್ಬಿಡ್ತಾರಂತೆ. ಏನ್ ಬಸ್ಸ ಇದು? ಏಜೆ, ಏಜೆ ವಾಪಸ್ ಮನೆಗೆ ಬರಕ್ ಹೇಗ್ ಸಾಧ್ಯ?
ಅಭಿ ಯಾಕೆ ವಾಪಸ್ ಬಂದ್ಬಿಟ್ರಿ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಹಾಗೇನಿಲ್ಲ ಅಂತ, ಬ್ಯಾಡ್ ವೆದರ್ ಅಂತ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗಿದೆ. ನಾಳೆ ಬೆಳಗ್ಗೆ ತನಕ ಯಾವುದೂ ಫ್ಲೈಟ್ ಇರಲಿಲ್ಲ, ಅದಕ್ಕೆ ಬಂದೆ. ಮೇಡಮ್ ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ, ಮಾಡ್ತೀನಿ. ಏನಿಲ್ಲ ವಿಶ್ವರೂಪ್, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಅದೇ ಏನು ಯೋಚನೆ ಅಂತ ಕೇಳ್ತಿದ್ದೀನಿ. ಅಲ್ಲ, ನೀವು ಯಾವಾಗಲೂ ಆರಾಮಾಗಿರೋರು, ಸಡನ್ ಆಗಿ ಯೋಚನೆ ಮಾಡ್ತಿದ್ದೀರ ಅಂದರೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನಿಲ್ಲ ವಿಶ್ವರೂಪ್, ನನ್ನ ಗಮನ ಎಲ್ಲ ಲೀಲಾ ಮದುವೆ ಕಡೆಗೆ ಇತ್ತಲ್ಲ, ಅವಳ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಅಭಿ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ, ನಮ್ಮ ಬಾಸ್ ಏನು ಮೇಡಮ್, ಅವ್ರ ಕಿಂಗು, ರಾಜ ಎಲ್ಲಿದ್ರು ರಾಜನೇ. ಯಾರು ನೋಡ್ಕೊಳ್ಳಿ ಅಥವಾ ನೋಡ್ಕೊಳ್ಳದೆ ಇರಲಿ, ಕಿಂಗ್ ಈಸ್ ಆಲ್ವೇಸ್ ಎ ಕಿಂಗ್ ಮೇಡಮ್. ಅದು ನಿಜಾನೇ. ಪಾಪ ಅವ್ರು ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ. ಅದಕ್ಕೆ ರಿಟರ್ನ್ ಆಗಿ ನಾನು ಅವ್ರಿಗೇನು ಮಾಡೋಕ್ಕೆ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರ ಜೊತೆ ಕೂತ್ಕೊಂಡು ಎರಡು ಮಾತಾಡೋಣ ಅಂದರೆ ಅದೂ ಆಗ್ತಿಲ್ಲ. ಅದೇ ಚಿಂತೆ. ಅಯ್ಯೋ, ಇಷ್ಟೇನಾ ಮೇಡಮ್? ಇದಕ್ಕೆಲ್ಲ ನಮ್ಮ ಬಾಸ್ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ಬೇಕಿದ್ರೆ ಒಂದು ಗಿಫ್ಟ್ ಕೊಟ್ಟು ಹಿಂಗಿತ್ತು ಆಗೋಯ್ತು ಅಂತ ಸಾರಿ ಕೇಳ್ಬಿಡಿ, ಮುಗೀತು. ದಿಸ್ ಈಸ್ ಗ್ರೇಟ್ ಐಡಿಯಾ. ಇದು ನನಗೆ ಹೊಳದೇ ಇರಲಿಲ್ಲ. ವಿಶ್ವರೂಪ್, ಅವ್ರಿಗೇನು ಕೊಟ್ಟರೆ ಇಷ್ಟ ಆಗ್ಬೋದು, ಅದೇನಾದರೂ ನಿಮಗೆ ಗೊತ್ತಿದೆಯಾ? ಅಯ್ಯೋ, ಏನು ಮೇಡಮ್ ನೀವು, ಕಾಯಿಗೆ ಬಳ್ಳಿ ಗೊತ್ತಾ, ಕಣ್ಣಿಗೆ ರೆಪ್ಪೆ ಗೊತ್ತಾ, ಸಮುದ್ರಕ್ಕೆ ದಡ ಗೊತ್ತಾ ಅಂತ ಕೇಳ್ದಂಗೆ ಆಯ್ತಲ್ಲ ಮೇಡಮ್. ಮೇಡಮ್, ಬಾಸ್ ನನ್ನನ್ನು ಉಳಿಸಿ ಬೆಳೆಸಿರೋ ದೇವರು ಮೇಡಮ್. ಅವರು ಇಡೋ ಪ್ರತಿಯೊಂದು ಹೆಜ್ಜೆ ಏನು ಹೇಳುತ್ತೆ ಅಂತ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಗೊತ್ತಿರೋದೇ ನನಗೆ ಮೇಡಮ್. ಮೇಡಮ್, ಅವ್ರ ಚೈಲ್ಡ್ಹುಡ್ ಬಗ್ಗೆ ಅಜ್ಜಿ ಗೊತ್ತಿರ್ಬೋದು, ಆದರೆ ಅವ್ರ ಕಾಲೇಜ್ ಡೇಸ್, ಜಾಲಿ ಡೇಸ್, ಹ್ಯಾಪಿ ಡೇಸ್ ಎಲ್ಲ ನನಗೆ ಕ್ಲೀನಾಗಿ ಗೊತ್ತು ಮೇಡಮ್. ಅವ್ರ ಕಾಲೇಜ್ ಡೇಸ್ ಬಗ್ಗೆನೂ ನಿಮಗೆ ಗೊತ್ತಿದೆಯಾ? ಹಾಗಾದರೆ ಹೇಳಿ ವಿಶ್ವರೂಪ್, ಆಗ ಅವ್ರು ಹೇಗಿದ್ರು? ಮೇಡಮ್, ನಮ್ಮ ಬಾಸ್ ಕಾಲೇಜಲ್ಲಿ ಸ್ಟೂಡೆಂಟ್ ನಂಬರ್ 1 ಇಲ್ಲದೆ ಇದ್ರು ಕೂಡ ಅಲ್ಲಿರೋ ಸ್ಟೂಡೆಂಟ್ಗಳಿಗೆ ಹೀರೋ ನಂಬರ್ 1 ಆಗಿದ್ರು ಮೇಡಮ್. ನಮ್ಮ ಬಾಸ್ ಮಾಡೋ ಇಂಗ್ಲೀಷ್ ನಾಟಕನ ನೋಡೋಕ್ಕೆ ಪಕ್ಕದ ಕಾಲೇಜಲ್ಲಿರೋ ಲೇಡಿ ಪ್ರಿನ್ಸಿಪಲ್ ಕದ್ದು ಮುಚ್ಚಿ ಬಂದು ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರು ಹಾಡೋಕ್ಕೆ ಶುರು ಮಾಡಿದರೆ ಸಾಕು, ಮ್ಯೂಸಿಕ್ ಟೀಚರ್ ರಜೆಯಲ್ಲಿದ್ರು ಕೂಡ ಕಾಲೇಜಿಗೆ ಬಂದು ಅವರು ಸಂಗೀತನ ಸವಿತಾ ಹೋಗ್ತಿದ್ರು ಮೇಡಮ್. ನಮ್ಮ ಬಾಸ್ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರೆ ಸಾಕು, ಪಕ್ಕದ ಬಿಲ್ಡಿಂಗಲ್ಲಿದ್ದ ಡ್ಯಾನ್ಸರ್ ರಮನಾಥ್ ಅವರು ಬಿಲ್ಡಿಂಗ್ ಹತ್ತಿ ಟೆರಿಸ್ ಮೇಲೆ ಕೂತು ನೋಡ್ತಾ ಇದ್ರು ಮೇಡಮ್. ಇದನ್ನ ನೋಡಿಲ್ಲ ಅಂದ್ರು ಕೇಳಿದ್ದೀನಿ ಮೇಡಮ್. ವಾವ್, ಅಭಿ ಇಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರಾ? ನಾನು ಅವ್ರನ್ನ ಬಿಸ್ನೆಸ್ಸಲ್ಲಿ ಮಾತ್ರ ನಂಬರ್ 1 ಅಂದ್ಕೊಂಡಿದ್ದೆ. ಹಾಡು, ಡ್ಯಾನ್ಸು, ಆ್ಯಕ್ಟಿಂಗು ಇಷ್ಟೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಡಿ ಮೇಡಮ್. ಈ ಬೆಸ್ಟ್ ಆ್ಯಕ್ಟರ್ಸ್ ಯಾರೆಲ್ಲ ಅಂತ ಲಿಸ್ಟ್ ಮಾಡಿದಾಗ ಇವ್ರ ಹೆಸರು ಏನಾದರೂ ಬಂದರೆ ಜನರೆಲ್ಲ ಬೆಸ್ಟ್ ಆಪ್ಷನ್ ಅಂತ ತಲೆ ಆಡಿಸ್ತಾರೆ. ರಾಮ್, ನೋಡಿದ್ಯೇನೋ ಭಗವಂತನಾಟ ಹೇಗಿತ್ತು ಅಂತ? ನನಗೆ ಅರ್ಥ ಆಗಲಿಲ್ಲಮ್ಮ. ಪೂಜೆ ಮಾಡಿಸಿದ್ದು ಲೀಲಾ ಗಂಡ ಬೇಗ ವಾಪಸ್ ಬರಲಿ ಅಂತ. ಪುರೋಹಿತರು ಹೇಳಿದ್ರು ಪೂಜೆ ಮುಗಿಯೋದ್ರೊಳಗೆ ಲೀಲಾ ಗಂಡ ಬಂದೇ ಬರ್ತಾನೆ ಅಂತ. ನೀನು ಯಾವುದೇ ಕಾರಣಕ್ಕೂ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡ್ಸೋಕ್ಕೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಆದರೆ ಪೂಜೆ ಮುಗಿಯೋದ್ರೊಳಗೆ ಬಂದೇ ಬಿಟ್ಟೆ. ಆ ಭಗವಂತ ರಾಮ್ಗೆ ಲೀಲಾನೇ ಹೆಂಡತಿ, ಲೀಲಾಗೆ ರಾಮೇ ಗಂಡ ಅಂತ ತೋರಿಸ್ಬಿಟ್ಟ ಕಣೋ. ನೀನು ಪೂಜೆ ಮುಗಿಯೋದ್ರೊಳಗೆ ಮನೆ ಒಳಗೆ ಬಂದ್ಬಿಟ್ಟಿಯಲ್ಲ, ನನಗೆ ನೀನು ನೋಡಿ ಎಷ್ಟು ರೋಮಾಂಚನ ಆಗೋಯ್ತು ಗೊತ್ತಾ? ಆ ಭಗವಂತ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನ ನಿರೂಪಿಸ್ಬಿಟ್ಟ ಕಣೋ. ನೀನು
ಇಷ್ಟೆಲ್ಲ ಪವಾಡ ನೋಡಿದ್ಲು ಕೂಡ ನಿನ್ನ ಮನಸ್ಸಲ್ಲಿ ತ್ಯಾಗ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಬಿಡಮ್ಮ. ಭಗವಂತನ ದೃಷ್ಟಿನಲ್ಲಿ ನೀವಿಬ್ಬರು ಗಂಡ ಹೆಂಡ್ತಿನೇ. ಅದನ್ನು ಅವ್ನು ಯಾವತ್ತೂ ಬರೆದ್ಬಿಟ್ಟಿದ್ದಾನೆ. ಆ ಬರೆದಿರೋದನ್ನು ಅಳಿಸಿ ಇನ್ನೊಂದು ಕಥೆ ಬರಿತೀನಿ ಅಂದರೆ ಅದು ಯಾವತ್ತಿಗೂ ಕೈಗೂಡಲ್ಲ. ನೀನು ಮತ್ತು ಅಭಿರಾಮ್ ಜಯಶಂಕರು ಯಾವತ್ತಿದ್ರೂ ದಂಪತಿ ಅಂತ ಆ ಭಗವಂತ ನಿರ್ಧರಿಸ್ಬಿಟ್ಟಿದ್ದಾನಮ್ಮ. ನಿಮ್ಮ ಸಂಬಂಧನ ಯಾರೂ ದೂರ ಮಾಡೋಕ್ಕೆ ಆಗಲ್ಲ. ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿಮ್ಮ. ದೀರ್ಘ ಸುಮಂಗಲಿ ಬಾಬಾ. ನಾನು ಇನ್ನು ಬರ್ತೀನಮ್ಮ. ಈ ಕ್ಷಣಕ್ಕೂ ನಿನ್ನ ಮನಸ್ಸಲ್ಲಿ ದ್ವಂದ್ವ ಇದ್ರೆ ಅದನ್ನು ಈಗಲೇ ಕಿತ್ತಾಕ್ಬಿಡು. ಲೀಲಾನೇ ನಿನ್ನ ಹೆಂಡತಿ, ಇದನ್ನು ಯಾರೂ ತಪ್ಸಕ್ಕಾಗಲ್ಲ, ನೆನ್ಪಿಟ್ಕೋ.